ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದು ಒಂದು ಪರ್ವ ಅದು ಮುಗಿತು. ಏನು ಅಂದರೆ ಅವರು ಬಿಟ್ಟೋಗಿರುವಂಥ ಆಸ್ತಿ ಇದೆಯಲ್ಲ, ಅದು ಪುಸ್ತಕದ ಆಸ್ತಿ, ಅಕ್ಷರದ ಆಸ್ತಿ, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕಂಡು ಕೇಳರಿಯದಂಥ, ಜೊತೆಗೇನು ಅಂದರೆ ನೀವು ಕನ್ನಡ ಲಿಪಿ ಇರೋ ತನಕ, ಕನ್ನಡ ಸಂಸ್ಕೃತಿ ಇರೋ ತನಕ ನೆನಪಿನಲ್ಲಿರುವಂಥ ಸಾಹಿತಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಈ ಸರ್ವೆ ಬಗ್ಗೆ ಮಾತಾಡಲೇಬೇಕು. ಈ ಸರ್ವೆಗಳ ಬಗ್ಗೆ ದಿನನಿತ್ಯ ತೋರಿಸ್ತಾ ಇದ್ದೀವಿ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಶಿವಮೊಗ್ಗದಲ್ಲಿ ಒಂದೆರಡು ಸಮಸ್ಯೆಗಳಲ್ಲ ಬಿಡಿ, 5ನೇ ದಿನ ಸಮಸ್ಯೆ ಬಗೆಹರಿದಿಲ್ಲ. 3 ದಿನದಿಂದ ಒಂದೇ ಮನೆಗೆ ಹೋಗ್ತಾ ಇದ್ದಾರೆ ಶಿಕ್ಷಕಿ. ಆ್ಯಪ್ ಸಮಸ್ಯೆ. ಒಂದೇ ಮನೆಗೆ 3 ದಿನ ಹೋದರೂ ಕೂಡ ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ನಾವು ತೋರಿಸ್ತಾ ಇದ್ದೀವಿ. ನೀವು ಆ್ಯಪೇ ಓಪನ್ ಆಗಲ್ಲ, ಏನು ಮಾಡೋದು? ಯಾವ ಸೀಮೆ ಗಣತಿ ಮಾಡೋದು? ಇದೇನಿದ್ರ ಅರ್ಥ ಇದು? ಬನ್ನಿ, ಇದಕ್ಕೆ ಸಂಪೂರ್ಣ ಟೀಚರ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಇವತ್ತು ಬೆಳಗ್ಗೆ ಕೂಡ ನಾನು 10 ಗಂಟೆಗೆ ಬಂದಿದ್ದೀನಿ ಇಲ್ಲಿ. ಇಷ್ಟೊತ್ತು ತನಕನೂ ಕೂಡ ನಮಗೆ ಸಬ್ಮಿಟ್ ಕೊಟ್ಟರೆ ಫೋಟೋ ತಗೊಳ್ತೀವಿ, ಅಲ್ಲಿಂದ ಮುಂದಕ್ಕೆ ಸಬ್ಮಿಟ್ ಕೊಟ್ಟರೆ ಹೋಗ್ತಾ ಇಲ್ಲ. ಈಗ 1.5 ಗಂಟೆ ಸಮಯ ವೇಸ್ಟ್ ಆಯಿತು. ನಿನ್ನೆ ದಿನ ನಮಗೆ ಜಿಲ್ಲಾಧಿಕಾರಿಗಳು ಕರೆ ಮಾಡಿಬಿಟ್ಟು ಎಲ್ಲ ಗ್ರೂಪ್ ಕಾಲ್ ಮಾಡಿ ನೀವೆಲ್ಲ 10 ಮನೆ ಅಥವಾ 15 ಮನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಕೆಲಸ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ, ಯಾಕಂದರೆ ನಾವು ಸರ್ಕಾರಿ ನೌಕರರು, ನಾವು ಮಾಡಲೇಬೇಕು. ಆದರೆ ಈಗ ಆ್ಯಪ್ ನಮಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ. ಸೂಪರ್ವೈಸರ್ಗೆ ಬಂದುಬಿಟ್ಟು ನಮಗೆ ಯಾವುದೇ ಸಮಸ್ಯೆನ ಬಗೆಹರಿಸ್ಕೊಟ್ರೆ, ಯಾಕಂದರೆ ನಮಗೆ ಸೂಪರ್ವೈಸರ್ ಯಾರಂತಾನೆ ಗೊತ್ತಿಲ್ಲ, ಯಾರನ್ನು ಕೇಳೋದು ನಾವು? ಕೆಲವರು ನಮಗೆ ತರಬೇತಿ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ರೆ ಇವತ್ತು ಆಗೋದಿಲ್ಲ, ಇವತ್ತು ಸರಿ ಇಲ್ಲ ಆ್ಯಪ್ ಅದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಮುಂದಿಂದ ಏನು ಅಂತ ಯಾವುದು ಪರಿಹಾರ ಯಾವುದು ಸಿಗ್ತಾ ಇಲ್ಲ. ಪ್ರಶ್ನೆಗಳು ಒಬ್ಬರಿಗೆ 40 ಪ್ರಶ್ನೆ ಇದೆ ಒಂದು ಮನುಷ್ಯನಿಗೆ. ಒಂದು ಮನೆಗೆ ಹೋದಾಗ ನಾವು ಸಪೋಸ್ 6 ಜನ ಇದ್ರು ಅಂತಂದರೆ ನಮಗೆ 1.5 ಗಂಟೆ ಸಮಯ ಬೇಕು. ಆ ಸಮಯವನ್ನು ಅವಲಂಬಿಸ್ಕೊಂಡು ನಮ್ಗೆ ಎಷ್ಟು ಮಾಡ್ಲಿಕ್ಕಾಗುತ್ತೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಬಟ್ ಅಚೀವ್ ಮಾಡ್ತೀವ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಯಾಕಂದರೆ ನನ್ನ ಸ್ನೇಹಿತರೊಬ್ಬರಿಗೆ 179 ಮನೆ ಹಾಕಿದ್ದಾರೆ ನನ್ನ ಮುಖ್ಯ ಶಿಕ್ಷಕರಿಗೆ. ಆ ನಿಗದಿತ ಅವಧಿ ಒಳಗಡೆ ಮುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟೆಕ್ನಿಕಲ್ ಇಶ್ಯೂಸ್ ತುಂಬ ಕಾಡ್ತಾ ಇದೆ. ಬಹುಶಃ ಇದಕ್ಕೆ ಪೂರ್ವ ತಯಾರಿ ಜಾಸ್ತಿ ಬೇಕಾಗಿತ್ತೋ ಏನೋ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆ್ಯಪ್ ಸರಿ ಆದ ತಕ್ಷಣ ನಾವು ಕೆಲಸ ಮಾಡ್ತೀವಿ ಸರ್. ನಾವು ಫೀಲ್ಡಲ್ಲೇ ಇದ್ದೀವಿ, 5 ದಿನದಿಂದ ಫೀಲ್ಡಲ್ಲೇ ಇದ್ದೀವಿ. ನಮ್ಮ ಗೋಳನ್ನ ಸರ್ ನಾವು ನಮ್ಮ BO ಸರ್ಗೆ ಹೇಳ್ತೀವಿ. ಅವರು ಏನು ಅವರ ವ್ಯಾಪ್ತಿಯಲ್ಲಿ ಏನು ಇದೆ ಮಾಡಿಕೊಡ್ತಾರೆ. ಯಾಕಂದರೆ ಅವರು ಏನು ಮಾಡ್ತಾರೆ ಅಂದರೆ ಆ್ಯಪ್ ತೋರಿಸ್ತಾರೆ, ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಆ್ಯಪ್ ಸಪೋರ್ಟ್ ಮಾಡೋ ಹಾಗೆ ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಖಂಡಿತ ಸರ್ವೆ ಮಾಡಿ ಮುಗಿಸ್ತೀವಿ ಸರ್. ನೋಡಿ, ಶಿಕ್ಷಕಿ ಸುರೇಖಾ ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂತ. ಏನು ಸಮಸ್ಯೆ ಆಗ್ತಾ ಇದೆ, ಏನು ಎತ್ತ, ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಕಿರಿಕಿರಿಗಳು, ಸಮಸ್ಯೆಗಳು, ಇವ್ರಿಗೂ ಕಿರಿಕಿರಿ, ಜನರಿಗೂ ಕಿರಿಕಿರಿ. ಯಾಕಂದರೆ 3 ಈಗ ಒಂದೇ ಮನೆಗೆ 3 ದಿವಸದಿಂದ ಹೋದ್ರೆ ಏನ್ರಿ ಅರ್ಥ? ಅದು ಬರ್ತಾರೆ, ಕೂತ್ಕೋತಾರೆ, ಫೋಟೋ ತೆಗಿತಾರೆ, ಇದು ಮಾಡ್ತಾರೆ, ಆ್ಯಪ್ ಓಪನ್ ಆಗಲ್ಲ, ಇವ್ರು ಬಿಡಲ್ಲ. ಹಬ್ಬ ಮಾಡೋದು ಬಿಟ್ಟು ಇದನ್ನು ಮಾಡಬೇಕಾ? ಇದು ಜನರ ಪ್ರಶ್ನೆ. ಯಾರಿಗೆ ಹೇಳಬೇಕು ಅವ್ರ ಸಮಸ್ಯೆನಾ? ಬಿಡಿ ಪಾಪ ಟೀಚರ್ಗಳಿಗೆ, ಅವರು ಈ ವ್ಯಾಪ್ತಿಗೆ ಬರ್ದೇ ಇರುವಂಥವ್ರಿಗೆ ಹಬ್ಬ ಹರಿದಿನಗಳು, ನೀವು ಗರ್ಭಿಣಿನ, ನೀವು ಹ್ಯಾಂಡಿಕ್ಯಾಪ, ಅವ್ಯಾವು ಅನ್ವಯ ಆಗಲ್ಲ ಅವ್ರಿಗೆ. ಅವ್ರು ಮಾಡಬೇಕಷ್ಟನ್ನೇ. ಯಾಕಂದರೆ ಕೆಲ ಅಧಿಕಾರಿಗಳು ಈ ದರ್ಪ ದೌಲತ್ತಿನೆಲ್ಲ ತೋರಿಸ್ತಾರೆ, ನಿಮ್ಮನ್ನು ಸಸ್ಪೆಂಡ್ ಮಾಡಿಬಿಡ್ತೀವಿ ಹಂಗೆ ಹಿಂಗೆ ಅಂತ. ಇವತ್ತು ನಾನು ಬೆಳಗ್ಗೆ HK ಪಾಟೀಲ್ರ ಜೊತೆ ಮಾತಾಡ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ, ಸರ್ ನಿಮ್ಮಂಥವ್ರು ಈ ರೀತಿ ಆ್ಯಕ್ಷನ್ ತೆಗಿತೀವಿ ಅಂತ ಹೇಳಬಾರ್ದು, ಹೆಣ್ಮಕ್ಳ ಸಮಸ್ಯೆಗಳನ್ನು ಆಲಿಸಿ ಫಸ್ಟು ಅಂತ. ನಿಜಕ್ಕೂ ಜೆನ್ಯೂನ್ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ನಾವು ಅಂಥ ನಿರ್ಧಾರಕ್ಕೆ ಬರಲ್ಲ ಅನ್ನುವಂಥ ಮಾತನ್ನು ಮಂತ್ರಿಗಳು ಹೇಳಿದರು. ಜನಸಾಮಾನ್ಯರು ಕೂಡ ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಬಸವರಾಜ್. ಬನ್ನಿ ಏನಂತಾರೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾತಿ ಏನು ಜನಗಣತಿ ನಡೀತಾ ಇದೆ, ಇದು ಸಾಕಷ್ಟು ಸಮಸ್ಯೆ ಆಗಿದೆ, ಗೊಂದಲದ ಗೂಡಾಗಿದೆ. ಇವತ್ತು ಕೂಡ 5 ದಿವಸ, ಇವತ್ತು ಕೂಡ ಆ್ಯಪ್ ಕೈ ಕೊಟ್ಟಿದೆ. ಹಾಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜೊತೆ ಮಾತ್ರ ಸ್ಥಳೀಯರಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಏನೇನು ಸಮಸ್ಯೆ ಆಗ್ತಿದೆ ಇವತ್ತು 2-3 ದಿವಸದಲ್ಲಿ? 2-3 ದಿವಸದಿಂದ ಬರ್ತಿದ್ದಾರೆ ಅವರು ಆಧಾರ್ ಕಾರ್ಡು, ಫೋಟೋ ಎಲ್ಲ ಕೇಳ್ತಾರೆ. ಅವ್ರು ಕೇಳಿದ್ದನ್ನೆಲ್ಲ ನಾವು ಕೊಡ್ತೀವಿ, ಆದರೆ ಅವರಿಗೆ ಸಪೋರ್ಟೇ ಮಾಡ್ತಿಲ್ಲ, ಆ್ಯಪ್ ಸಪೋರ್ಟ್ ಮಾಡ್ತಿಲ್ಲ ಅವರಿಗೆ. ನಮ್ಮ ಟೈಮು ವೇಸ್ಟು ಮತ್ತು ಅವ್ರ ಟೈಮ್ ಕೂಡ ವೇಸ್ಟ್. ನಾವು ಕೆಲಸ ಬಿಟ್ಟು ಕೂತ್ಕೊಳ್ತೀವಿ, ಪಾಪ ಅವ್ರು ಬರ್ತಾರೆ, ನಮಗೇನು ಬೇಜಾರಾಗಲ್ಲ, ನಮಗೂ ಟೈಮ್ ವೇಸ್ಟ್ ಆಗುತ್ತೆ. ಬೇಗ ಆದರೆ ಒಳ್ಳೇದು, ಕೆಲಸ ಬೇಗ ಆದರೆ ತುಂಬ ಒಳ್ಳೆ, ಎಲ್ರಿಗೂ ಒಳ್ಳೇದಾಗುತ್ತೆ. ಏನೇನು ಪ್ರಶ್ನೆ ಕೇಳ್ತಾರಮ್ಮ ಇವರೆಲ್ಲ ಬಂದಾಗ ನಿಮಗೆಲ್ಲ? ಅವ್ರು ಬಂದಾಗ ನಮ್ಮ ಹತ್ರ BPL ಕಾರ್ಡ್ ಕೇಳ್ತಾರೆ, ಆಮೇಲೆ ID ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ, ಮತ್ತು ತುಂಬ ಕ್ವಶನ್ಗಳನ್ನ ಕೇಳ್ತಾರೆ. ನಾವು ಅದನ್ನೆಲ್ಲ ಹೇಳ್ತೀವಿ. ಸುಮಾರು 1-1.5 ಗಂಟೆ ಕೂತ್ಕೊಳ್ತಾರೆ ಅವರು. ಆಮೇಲೆ ಫೋಟೋನು ಸುಮಾರು ಸಲ ತೆಗೆದ್ರು, ಅದೂ ಅವ್ರಿಗೆ ಸಪೋರ್ಟ್ ಆಗಿಲ್ಲ, ಯಾವುದೋ ಆ್ಯಪ್ ಸಪೋರ್ಟ್ ಆಗಿಲ್ಲ. ಹಾಗಾಗಿ ಮುಂದೆ ಸ್ವಲ್ಪ ಆ್ಯಪ್ ಸ್ವಲ್ಪ ಚುರುಕಾದರೆ ಬೇಗ ಆಗುತ್ತೆ. ಅಮ್ಮ ಏನೇನು ಆಗ್ತಾ ಇದೆ? ಸರ್ವೆ ಆಗ್ತಾ ಇದೆಯಾ ಬಂದು? ಇಲ್ಲ, ಏನೂ ಆಗ್ತಾ ಇಲ್ಲ ಸರ್, ಏನೂ ಆಗ್ತಾ ಇಲ್ಲ. ನಂದಂತೂ 10 ಸಲ ಫೋಟೋ ತೆಗೆದ್ರು, ಮತ್ತು ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ನಿಂದ ಮುಂದೆ ಹೋಗ್ತಾ ಇಲ್ಲ.
ಆದ್ದರಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ. ಸಮೀಕ್ಷೆ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ? ಹೀಗೆಲ್ಲ ಆಗೋದು ಸರಿ ಅನಿಸುತ್ತಾ ಇದು? ಸರಿ ಇಲ್ಲ, ತುಂಬಾ ಟೈಮ್ ವೇಸ್ಟ್ ಆಗ್ತಿದೆ. ಅವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ, ನಮಗೂ ಟೈಮ್ ವೇಸ್ಟ್ ಆಗುತ್ತೆ. ಸರ್, ಸರ್ವೆ ಆಗ್ತಾ ಇದೆ, ಬರ್ತಾ ಇದ್ದಾರೆ ಮನೆಗೆ, 3 ದಿವಸದಿಂದ ಶಿಕ್ಷಕರು ಬರ್ತಾ ಇದ್ದಾರೆ, ಸರ್ವೆ ಆಗ್ತಾ ಇದೆ, ಹೇಗೆ ಸಮಸ್ಯೆ ಆಗ್ತಾ ಇದೆ? ಆದರೆ ಅದು ಮಾಹಿತಿ ಅವರು ಕಲೆಕ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟವರು ಅವ್ರಿಗೆ ಆ್ಯಪ್ ಚೆನ್ನಾಗಿ ವರ್ಕ್ ಆಗೋಗೆ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಅಂದ್ರೆ ಈಗೆಲ್ಲ ದಸರಾ ಹಬ್ಬ ನಡೀತಾ ಇದೆ, ಎಲ್ಲರೂ ಬಿಜಿ ಇದ್ದಾರೆ, ನೀವು ಬಿಜಿ, ಎಲ್ಲರೂ ಬಿಜಿ ಇದ್ದಾರೆ. ಈ ನಡುವೆ ಸರ್ವೆ ಆಗ್ತಾ ಇದೆ, ಬಂದು ನೀವು ಕೂಡ ಅವ್ರಿಗೆ ಸ್ಪಂದಿಸ್ತಾ ಇದ್ದೀರಾ, ಆದರೆ ಆ್ಯಪ್ ಕೈ ಕೊಡ್ತಾ ಇದೆ. ಅದು ಸರಿ ಮಾಡಿಸಿದ್ರೆ ಅದು ಸಂಬಂಧಪಟ್ಟವರು ಅದು ಜವಾಬ್ದಾರಿ ತಗೊಂಡು ಮುಗಿಸಿದರೆ ಶಿಕ್ಷಕರಿಗೂ ಅನುಕೂಲ, ನಮ್ಗೆ ನಾವು ನಾಗರಿಕರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಮ್ಮ, ಏನೇನು ನೋಡ್ತಿದ್ದೀರಾ ಪರಿಸ್ಥಿತಿ ಹೇಗಿದೆ ಅಂತೇಳಿ? ಸರ್ವೆ ಮಾಡ್ಲಿಕ್ಕೆ ಬರ್ತಾ 3-4 ದಿವಸದಿಂದ ಸರ್ವೆ ಆಗ್ತಾ ಇಲ್ಲ. ಅವ್ರು ಬರ್ತಾ ಇದ್ದಾರೆ, 3-4 ದಿವಸದಿಂದ ಬರ್ತಾ ಇದ್ದಾರೆ. 1 ಗಂಟೆ ಕೂತಿದ್ದಾರೆ ನಮ್ಮ ಮನೆಯಲ್ಲಿ. ಅದು ಹ್ಯಾಪ್ ಯಾವುದು ಕೆಲಸ ಮಾಡ್ತಾ ಇಲ್ಲ. ಇದು ಈಗ ಬಂದಿರೋದು ಅವ್ರು 3ನೇ ಸತಿ. ಈ ರೀತಿ ಆದರೆ ಎಷ್ಟು ಗಂಟೆ ತನಕ ನಾವು ಅವ್ರ ಮುಂದೆ ಕೂತ್ಕೊಳ್ಳೋದು ಹೇಳಿ ನೋಡೋಣ? ಅವರಿಗೂ ತೊಂದರೆ, ನಮಗೂ ತೊಂದರೆ. ಅದನ್ನೇನು ಸರಿಪಡಿಸ್ಬೇಕು ಅದನ್ನು ಸರಿ ಮಾಡಲಿ, ಅವರು ಸರಿಪಡಿಸ್ಕೊಡ್ಬೇಕು. ಅದು ಈ ಹಬ್ಬ ಹುಣ್ಣಿಮೆಯಲ್ಲಿ ಕೆಲಸ ಬಗ್ಸಿ ಬಿಟ್ಟು ನಾವು ಕೂರ್ಬೇಕಲ್ಲಿ ಎದುರುಗಡೆ ಬಂದು. ಹಂಗಾಗಿ ಅವ್ರು ಏನೇನು ಕೇಳ್ತಾರೋ ಅದಕ್ಕೆ ನಾವು ಉತ್ತರ ಕೊಡಬೇಕಲ್ಲ. ಅದನ್ನು ಒಂಚೂರು ಬೇಗ ಬೇಗ ಮುಗಿಯಂಗೆ ಮಾಡಿಕೊಟ್ರೆ ಒಳ್ಳೆಯದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ನೋಡಿ, ಅವ್ರು ಯಾರೋ ವಯಸ್ಸಾಗಿರುವಂಥವ್ರು ಹೇಳ್ತಾ ಇದ್ರು ಹ್ಯಾಪ್ದೇ ಸಮಸ್ಯೆ ಅಂತ. ನಿಜ, ಬಂದಿರುವಂಥವ್ರು ಹ್ಯಾಪ್ ಮೊರೆ ಹಾಕೊಂಡು ಹೋಗಬೇಕು, ಕೆಲಸ ಕಾರ್ಯಗಳಾಗಲ್ಲ. 3 ದಿವಸದಿಂದ ಒಂದೇ ಮನೆ ಕೂತ್ಕೊಳ್ತಾರೆ, ಫೋಟೋ ತೆಗಿತಾರೆ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇನ್ನು ಜಾತಿ ಕಾಲಮ್ ಓಪನ್ ಆಗಲ್ಲ, ಧರ್ಮದ ಕಾಲಮ್ ಓಪನ್ ಆಗಲ್ಲ.